ಅಪಘಾತಕ್ಕೆ ವಿಎಒ ಭುವನ ಸಾವಿಗೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತುಮಕೂರಿನಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಜಿಲ್ಲಾಧಿಕಾರಿಗಳ ಒತ್ತಡದಿಂದಲೇ ಈ ಅಪಘಾತ ಆಯಿತು, ಅದರಿಂದಾಗಿನೇ ಆಕೆ ಸಾವನ್ನಪ್ಪಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿ ಕಚೇರಿ ಎದುರು ಭುವನ ಫೋಟೋ ಇಟ್ಟು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಂದಾಯ ಇಲಾಖೆ ಸಿಬ್ಬಂದಿಯಿಂದ ಶಾಂತಿಯುತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅಪಘಾತಕ್ಕೆ ವಿಎಒ ಭುವನ ಸಾವಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ಎದುರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಬೇಡ ಸರ್. ನಮ್ಮ ಪರಿಸ್ಥಿತಿ ಊರಲ್ಲಿ ಊಟ ಇಲ್ಲ. ಕೈ ಮುಗಿದೀವಿ, ಅವ್ರಿಗೆ ನಾವು ಕೈ ಮುಗಿತಾ ಇದ್ದೀವಿ. ನಿಮ್ಮನೆಗೆ ಇದೇ ಕೆಲಸ ನೀವೇನ್ ಮಾಡಿದ್ರಿ ಸ್ವಾಮಿ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೀವು ನಿಮ್ಮನೆಗೆ ಇದೇ ಕೆಲಸ ನೀವೇನ್ ಮಾಡ್ತಿದ್ರಿ? ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಂಗೆ ಮುಂದೆ ಪಾಸ್ ಆಗಿ ಹೋಗಿ ಹಂಗೆ ಕಂದಾಯ ಇಲಾಖೆ ಸಿಬ್ಬಂದಿ ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿ. ಅಪಘಾತಕ್ಕೆ ವಿಎಒ ಭುವನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕಾರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಬ್ಬಂದಿ. ಯಾಕಂದ್ರೆ ಅವರ ಒತ್ತಡದಿಂದಲೇ ಆಕೆ ಬೇಗ ಹೋಗೋದಕ್ಕಾಗಿ ರೀತಿಯಾಗಿ ಅಪಘಾತ ಆಯಿತು, ಅದರಿಂದಾಗಿನೇ ಆಕೆ ಸಾವನ್ನಪ್ಪಿದ್ದಾರೆ ಅಂತ ಕಂದಾಯ ಇಲಾಖೆ ಸಿಬ್ಬಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆನೇ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತುಮಕೂರಿನಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫೋಟೋ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೃತ ಭುವನ ಅಂತಿಮ ದರ್ಶನ ಪಡೆದಂತ ಪ್ರತಿಭಟನಾಕಾರಿ. ಭುವನ ಅಂತಿಮ ದರ್ಶನ ಪಡೆದ ಡಿಸಿ ಶುಭಾ ಕಲ್ಯಾಣ್ ಕೂಡ ಅಂತಿಮ ದರ್ಶನ ಪಡೆದಿದ್ದಾರೆ. ಜೊತೆಗೆ ಕಂದಾಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಭುವನಗೆ ಶ್ರದ್ಧಾಂಜಲಿ ಕೋರಿ ಡಿಸಿ ವಾಟ್ಸ್ಆಪ್ ಸ್ಟೇಟಸ್ ಕೂಡ ಹಾಕೊಂಡಿದ್ದಾರೆ. ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಸುರೇಶ್ ಬಾಬು, ಸ್ಥಳೀಯ ನಾಯಕರಿಂದಲೂ ಕೂಡ ಭುವನ ಅಂತಿಮ ದರ್ಶನವನ್ನ ಪಡೆಯಲಾಗಿದೆ. ತುಮಕೂರಿನ ಟಿ ಬೇಗೂರಿಗೆ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸಲಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಟಿ ಬೇಗೂರಿನತ್ತ ಹೊರಟಂತ ಪಾರ್ಥಿವ ಶರೀರ ನಾಳೆ ಭುವನ ಹುಟ್ಟೂರು ಟಿ ಬೇಗೂರಿನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಎಲ್ಲ ಸ್ಟಾಫ್ ಫುಲ್ ಇದ್ದಾರೆ ಸರ್ ಇಲ್ಲಿ ಡಿಸಿ ಆಫೀಸ್. ಸರಿ ಸರ್, ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಹಾಸ್ಪಿಟಲ್ ತನಕ ಹೋಗಿ ಹಾಸ್ಪಿಟಲ್ ಎಲ್ಲರಿಗೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಎಲ್ಲರೂ ಹೋಗ್ತೀವಿ, ಏನು ಕೇಳಿದ್ರು ಇವರೆಲ್ಲ ಗಾಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ತೊಂದರೆ ಮಾಡಲ್ಲ. ಒಂದು ನಿಮಿಷ ಎಲ್ಲ BS RS ಎಲ್ಲ 1000 ಜನ ಇದ್ದಾರೆ. ಒಂದು ನಿಮಿಷ ಅದು CM ಮಾತಾಡ್ತಾರೆ, ದಯಮಾಡಿ ಸಮಾಧಾನ ಮಾತಾಡಿ ಸರ್. ಸ್ಪೀಕರ್ ಅನ್ನು ಎಲ್ಲ ಸ್ಟಾಫ್ ಫುಲ್ ಇದ್ದಾರೆ ಸರ್ ಇಲ್ಲಿ ಡಿಸಿ ಆಫೀಸ್. ಡಿಜಿಟಲ್ ಮಾತಾಡಿದ್ದೀನಿ. ಸರಿ ಸರ್, SP ಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಓಕೆ, ಅಲ್ಲಿ ಹಾಸ್ಪಿಟಲ್ ತನಕ ಹೋಗಿ ಹಾಸ್ಪಿಟಲ್ ಎಲ್ಲರಿಗೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ರೈಟ್ ಸರ್, ಅದನ್ನಾರು ಮಾಡಿಸ್ಕೊಡಿ. ಓಕೆ, ಮಾಡಿಸ್ಕೊಡ್ತೀನಿ. ಒಂದು ನಿಮಿಷ
ನಾವು ಮನೆ ರೀತಿಯಲ್ಲಿ ಎಲ್ಲರೂ ಹೋಗ್ತೀವಿ, ಏನು ಕೇಳಿದ್ರು ಇವರೆಲ್ಲ ಗಾಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ತೊಂದರೆ ಮಾಡಲ್ಲ. ಇವತ್ತು ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತಿದ್ದೀವಿ ಸರ್. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂತಿದ್ದೀವಿ. ನಮ್ಮ ವಿ ಎ ಒಬ್ಬರು ನಿನ್ನೆ ರಾತ್ರಿ 10 ಗಂಟೆ ಸರ್ ನಮ್ಮದು ಮೀಟಿಂಗ್ ಮುಗಿದಾಗ. ಹಾಂ ಸರ್, ಹೌದು ಸರ್. ಸರ್ 27 ವರ್ಷ ಅಷ್ಟೇ ಸರ್ ಆ ಮಗುಗೆ. ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಜೀವನ ಅಂದ್ರೆ ಏನು ಅಂತಾನೆ ಶುರು ಮಾಡಿಲ್ದಲೇ ಇರೋ ಮಗು ಸರ್ ಅದು. ಬೆಳಗ್ಗೆ 6:15 ಫೀಲ್ಡಲ್ಲಿ ಇರಬೇಕು. ಫೀಲ್ಡಲ್ಲಿ ಇಲ್ಲ, GPS ಫೋಟೋ ಹಾಕಿಲ್ಲ ಅಂತಂದರೆ ನಾನು ನಿಮ್ಮಲ್ಲಿ ರಿಪೋರ್ಟ್ ಮಾಡ್ತೀನಿ ಅಂತ ನಮ್ಮ ತಹಸೀಲ್ದಾರ್ ಹೇಳ್ತಾರೆ. ಎಲ್ಲ ಆ ಭಯಕ್ಕೆ ಇಡೀ ತುಮಕೂರು ಜಿಲ್ಲೆನಲ್ಲಿ ಎಲ್ಲ VS 6:15 ಫೀಲ್ಡಲ್ಲಿ ಇದ್ದಾರೆ ಸರ್. ಇಡೀ ಜಿಲ್ಲೆ ಪೂರ್ತಿ ಫೀಲ್ಡಲ್ಲಿ ಇದ್ದಾರೆ 6:15 ಬೆಳಗ್ಗೆ. ನಮ್ಮ ಜೀವಕ್ಕೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಸರ್ ಇಲ್ಲಿ. ಸರ್ ನಾವು ಯಾರು ನಮ್ಮ ಫ್ಯಾಮಿಲಿ ಜೊತೆ 5 ನಿಮಿಷ ಕಳೆಯೋಕ್ಕಾಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮಕ್ಳ ಕಷ್ಟ ಸುಖ ನಾವೇ ಕೇಳೋಕ್ಕಾಗ್ತಾ ಇಲ್ಲ. ನಾವು ತಾಯಿಯಾಗಿನೂ ಸೋಲ್ತಾ ಇದ್ದೀವಿ, ಮಗಳಾಗಿ ಸೋಲ್ತಾ ಇದ್ದೀವಿ, ಹೆಂಡತಿಯಾಗಿ ಸೋಲ್ತಾ ಇದ್ದೀವಿ. ನಮಗೆ ರಕ್ಷಣೆನೇ ಇಲ್ಲ ಸರ್. ನಮಗೆ ಸರ್ ನಮ್ಗೆ ಇದಕ್ಕೆ ನ್ಯಾಯ ಬೇಕು. ನಾವು ಆ ಮಗುನ ಒಂದ್ಸತಿ ನೋಡಬೇಕು ಅಂತ ಬೆಳಗ್ಗೆಯಿಂದ ನಮ್ಮವ್ರು ಎಲ್ಲರೂ ಊಟ ತಿಂಡಿ ಬಿಟ್ಟು ಕಾಯ್ತಾ ಕೂತಿದ್ದಾರೆ ಸರ್. ಎಲ್ಲರೂ ಕೂತಿದ್ದಾರೆ, ನಾವು ಇಲ್ಲೇ ಕೂತಿದ್ದೀವಿ. ಇಷ್ಟೊತ್ತಾದ್ರೂ ನಮ್ಮನ್ನು ಯಾರು ಏನು ಎತ್ತ ಸರ್. ಅವ್ರದ್ದು ಸ್ವಂತ ಊರು ಬಂದು ಟಿ ಬೇಗೂರು ಸರ್. ಹಾಂ ಸರ್, ಕೆಲಸಕ್ಕೆ ಇಲ್ಲಿ ಗೂಳೂರು ಒಬ್ಳಿಗೆ ಬರ್ತಾಯಿದ್ರು ಸರ್. 2016 ಬ್ಯಾಚ್ VA ಅವರು ಸರ್. ನಮ್ಗೆ ಯಾರಿಗೂ VSಗೆ ರಕ್ಷಣೆನೇ ಇಲ್ಲ. ಯಾರು ನಮ್ಮನ್ನು ಕೇಳ್ತಾನೂ ಇಲ್ಲ. ನೀವು ಏನು, ನಿಮ್ಮ ಕಷ್ಟ ಏನು, ಸುಖ ಏನು. 5 ಗಂಟೆಗೆ ಬನ್ನಿ ಅಂದರೆ 5 ಗಂಟೆ, ರಾತ್ರಿ 10 ಗಂಟೆ ಅಂದರೆ 10 ಗಂಟೆ. ನಮ್ಗೆ 10ರಿಂದ 5:15 ಇನ್ನು ತುಮಕೂರಿನಲ್ಲಿ VA ಭುವನ ಸಾವು ಖಂಡಿಸಿ ಪಾದಯಾತ್ರೆ ನಡೆಸಲಾಗ್ತಾ ಇದೆ. DC ಕಚೇರಿಯಿಂದ ಜಿಲ್ಲಾಸ್ಪತ್ರೆವರೆಗೆ ಪಾದಯಾತ್ರೆ ಆರಂಭ ಆಗಿದೆ. ಬಿಜೆಪಿ ಶಾಸಕ ಸುರೇಶ್ ಗೌಡ, JDS ಶಾಸಕ ಸುರೇಶ್ ಬಾಬು, VA ಸಂಘಟನೆ ಸದಸ್ಯರು, ಕಂದಾಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸಿಬ್ಬಂದಿ. ತುಮಕೂರಿನಲ್ಲಿ VA ಭುವನ ಸಾವನ್ನ ಖಂಡಿಸಿ ಪಾದಯಾತ್ರೆ ನಡೆಸಲಾಗ್ತದೆ. ಅಂದ್ರೆ ಇಲ್ಲಿವರೆಗೂ ಕೂಡ DC ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಭುವನ ಫೋಟೋ ಇಟ್ಟು ಸಿಬ್ಬಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಅವರ ಮೃತದೇಹವನ್ನ ದರ್ಶನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡುವಂತಹ ಸಲುವಾಗಿ DC ಕಚೇರಿಯಿಂದ ಜಿಲ್ಲಾಸ್ಪತ್ರೆವರೆಗೂ ಪಾದಯಾತ್ರೆ ಮುಖಾಂತರವೇ ಹೋಗ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗೆ ಧಿಕ್ಕಾರವನ್ನ ಕೂಗ್ತಾ ಸಿಬ್ಬಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಕೂಡ. ಊಟ ಮಾಡಿಲ್ಲ, ಎಲ್ಲರೂ ಸಿಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ವರ್ಗಾವಣೆಗೆ ಪಟ್ಟು ಹಿಡಿದಿದ್ದಾರೆ ಸಿಬ್ಬಂದಿ. DC ವರ್ಗಾವಣೆ ಆಗುವವರೆಗೂ ಪ್ರತಿಭಟನೆ ನಿಲ್ಲಿಸೋದಿಲ್ಲ. ಅಹೋರಾತ್ರಿ ಧರಣಿಗೆ ಮುಂದಾದಂತಹ ನೌಕರರ ಸಂಘ, ಕಂದಾಯ ಇಲಾಖಾ ನೌಕರರ ಸಂಘದಿಂದ ಧರಣಿ ನಡೆಸಲಾಗ್ತಾ ಇದೆ. DC ವರ್ಗಾವಣೆ ಆದ್ರೆ ಮಾತ್ರ SIR ನಲ್ಲಿ ಭಾಗಿಯಾಗ್ತೇವೆ. ಸ್ಥಳದಲ್ಲಿ ಡೌನ್ DC ಅಂತ ಘೋಷಣೆ ಕೂಗ್ತಾ ಇದ್ದಾರೆ ಸಿಬ್ಬಂದಿ. ತುಮಕೂರು ಜಿಲ್ಲಾಧಿಕಾರಿ ವರ್ಗಾವಣೆಗೆ ಪಟ್ಟು ಹಿಡಿದಿದ್ದಾರೆ ಸಿಬ್ಬಂದಿ. ಅವರು ವರ್ಗಾವಣೆ ಆಗೋವರೆಗೂ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ, ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತೀವಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಇಲಾಖೆಯವರು ಕೆಲಸ ಮಾಡಬೇಕಾದ್ರೆ ಕುತ್ಕೊಂಡು ಮಾಡಿದ್ರೆ ತಾನೇ ಅವ್ರು ಮಾಡಬೇಕಾಗಿಲ್ಲ ಕೆಲಸ ಅವತ್ತು ಕುತ್ಕೊಂಡು ಮಾಡಿದ್ರೆ ತಾನೇ ಇವೆಲ್ಲ ಹೇಳೋದು ಅಂತ. ಇವತ್ತು ನಿಮಗೋಸ್ಕರ ಇವತ್ತು ನೀವು ಕುತ್ಕೊಳ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಗಮನಿಸ್ತಾ ಇದ್ದೀವಿ. ಕಂದಾಯ ಇಲಾಖೆ ಸಿಬ್ಬಂದಿಯ ಪ್ರತಿಭಟನೆ ಮುಂದುವರಿತಾ ಇರುವಂಥದ್ದು. ಜಿಲ್ಲಾಧಿಕಾರಿಗಳ ವರ್ಗಾವಣೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಭುವನ ಅವರ ಅಂತ್ಯಕ್ರಿಯೆಗೆ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಅದ್ರ ಜೊತೆಗೆ ಸಿಬ್ಬಂದಿ ಏನು ಹೇಳ್ತಾರೆ, ಯಾವ ರೀತಿಯಾಗಿ ಇದೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ? ಶಮಂತ್, ಒಂದು ಕಡೆ ಈಗಾಗಲೇ ಮೃತದೇಹದ ಮರಣೋತ್ತರ ಪರೀಕ್ಷೆ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂತದ್ದು. ಅದಾದ ಬಳಿಕವಾಗಿ ಮೃತದೇಹವನ್ನ
ಅವರ ಹುಟ್ಟೂರಾದಂತಹ ಟಿ ಬೇಗೂರು ಅಂದ್ರೆ ನೆಲಮಂಗಲ ಬಳಿ ಇರುವಂತಹ ಟಿ ಬೇಗೂರಿಗೆ ರವಾನೆ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಆಯಿತು. ಆರಂಭದಲ್ಲಿ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶವವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಮುಂದಿಟ್ಟು ಕಚೇರಿಯ ಮುಂದಿಟ್ಟು ಒಂದು ಪ್ರತಿಭಟನೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಸಂಘಟನೆ ನಿರ್ಧಾರ ಮಾಡಿತ್ತು. ಆದ್ರೆ ಅದಕ್ಕೆ ಸಾಕಷ್ಟು ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಂತರದಲ್ಲಿ ಆ ಹುಟ್ಟೂರಿಗೆ ತೆಗೆದುಕೊಂಡು ಹೋಗುವಂತ ನಿಟ್ಟಲ್ಲಿ ಆಂಬುಲೆನ್ಸ್ ಕೂಡ ಹೊರಡ್ತು. ಆದ್ರೆ ಇದರ ಮಧ್ಯದಲ್ಲೇ ಅಂದ್ರೆ ಒಂದು ಕಡೆ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲೇ ಈಗಾಗಲೇ ಘಟನೆಯನ್ನ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಧ್ಯಾಹ್ನದಿಂದಲೂ ಕೂಡ ಏನು ಈಗ ಗ್ರಾಮ ಲೆಕ್ಕಾಧಿಕಾರಿಗಳ ಇತರೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಸಂಘ ಆಗಿರ್ಬೋದು, ನೂರಾರು ಜನ ಏನ್ ಸಂಘದ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಏನ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕುಳಿತುಕೊಂಡು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಶವವನ್ನ ಕೂಡ ಇಲ್ಲೇ ತಂದು ನಾವು ಒಂದು ಪ್ರತಿಭಟನೆಯ ತೀವ್ರತೆಯನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತ ನಿಟ್ಟಲ್ಲಿ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಅದನ್ನ ತಡೆಯುವಂತ ನಿಟ್ಟಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಜೊತೆಗೆ ಪ್ರತಿಭಟನಾಕಾರರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಇದರ ನಡುವೆ ಪ್ರತಿಭಟನಾ ನಿರತ ಏನು ಅಧಿಕಾರಿಗಳೇನಿರ್ತಾರೆ ಅವರ ಬಳಿಗೆ ಶಾಸಕರಾದಂತಹ ಏನ್ ಸುರೇಶ್ ಬಾಬು ಅವರು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಅವರು ಶಾಸಕರ ಬಳಿ ಒಂದಷ್ಟು ತಮ್ಮ ನೋವುಗಳು ಜೊತೆಗೆ ಆಗ್ತಾ ಇರುವಂತಹ ಒತ್ತಡಗಳನ್ನ ಕೂಡ ಅವರು ತೋಡ್ಕೊಂಡಿರುವಂತದ್ದು. ಇದಾದ ಬಳಿಕವಾಗಿ ಕೇಂದ್ರ ಸಚಿವ ಆಗಿರುವಂತಹ HDK ಅವರ ಜೊತೆಗೆ ಏನು ಪ್ರತಿಭಟನಾ ನಿರತರು ಕೂಡ ತಮ್ಮ ಸಮಸ್ಯೆಗಳನ್ನ ಕೂಡ ಹೇಳ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಈ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇನೆ, ಜೊತೆಗೆ ನಿಮ್ಮ ಪ್ರತಿಭಟನೆಗೆ ನಾನು ಧ್ವನಿ ಆಗ್ತೇನೆ ಅನ್ನುವಂತಹ ಮಾತನ್ನ ಜೊತೆಗೆ ಒಂದು ಭರವಸೆಯನ್ನ ಈಗಾಗಲೇ HDK ಅವರು ನೀಡಿರುವಂತದ್ದು. ಇದರ ಜೊತೆಗೆ ಎಲ್ಲೋ ಒಂದು ಕಡೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತದ್ದು, ಜೊತೆಗೆ ಈಗ ಮೃತದೇಹವನ್ನ ಏನು ಹುಟ್ಟೂರಿಗೆ ರವಾನೆ ಮಾಡುವಂತಹ ಒಂದು ಪೊಲೀಸರ ನಿರ್ಧಾರ ಕೂಡ ಪ್ರತಿಭಟನಾಕಾರರಲ್ಲಿ ಸಾಕಷ್ಟು ಬೇಸರ ಆಗಿತ್ತು. ಇನ್ನು ಇದನ್ನ ಮನಗಂಡಂತಹ ಶಾಸಕ ಏನು ಸುರೇಶ್ ಬಾಬು ಅವರು ಜೊತೆಗೆ CM ಜೊತೆಗೂ ಕೂಡ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಇನ್ನು ಈ ಸಂದರ್ಭದಲ್ಲಿ CM ಏನು ಆಗಿರುವಂತಹ ಒಂದು ಬೆಳವಣಿಗೆ ನಡುವೆ ಮತ್ತೆ ಮೃತದೇಹವನ್ನ ಜಿಲ್ಲಾಸ್ಪತ್ರೆಗೆ ಕರೆಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಪ್ರತಿಭಟನಾಕಾರರು ಯಾರ್ಯಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರು ಮತ್ತೆ ಜಿಲ್ಲಾಸ್ಪತ್ರೆಗೆ ತೆರಳಿ ಅಲ್ಲಿ ಅಂತಿಮ ದರ್ಶನ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತಮಗೆ ಆಗಿರುವಂತಹ ಒತ್ತಡ ಹಾಗೂ ಸಮಸ್ಯೆಗಳ ನಡುವೆ ಅವರು DC ವಿರುದ್ಧವಾಗಿ ಕೂಡ ಪ್ರತಿಭಟನಾ ಕೂಗುಗಳನ್ನ ಹಾಕುವಂತದ್ದು. ಜೊತೆಗೆ ಏನ್ ಈ ಸಂದರ್ಭದಲ್ಲಿ ಅವರು DC ಕಚೇರಿಯಿಂದ ಜಿಲ್ಲಾಸ್ಪತ್ರೆ ಸರಿಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ದೂರ ಇರುವಂತದ್ದು. ಅಲ್ಲಿವರೆಗೂ ಕೂಡ ಒಂದು ಪಾದಯಾತ್ರೆಯನ್ನು ಕೂಡ ಅವರು ಮಾಡುವಂತದ್ದು. ಇನ್ನು ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಏನ್ ಚಿಕ್ಕನಾಯಕನಹಳ್ಳಿ ಶಾಸಕ ಆಗಿರುವಂತಹ ಸುರೇಶ್ ಬಾಬು ಆಗಿರ್ಬೋದು, ಜೊತೆಗೆ ತುಮಕೂರು ಗ್ರಾಮಾಂತರ ಶಾಸಕ ಆಗಿರುವಂತಹ ಸುರೇಶ್ ಗೌಡ ಆಗಿರ್ಬೋದು, ತುಮಕೂರು ನಗರ ಶಾಸಕ ಆಗಿರುವಂತಹ ಜ್ಯೋತಿ ಗಣೇಶ್ ಆಗಿರ್ಬೋದು, ಮೂರು ಕೂಡ ಸಾಥನ್ನ ನೀಡ್ತಾರೆ. ಸರಿಸುಮಾರು ಸಾಕಷ್ಟು ಒಂದು 200ರಿಂದ 300ಕ್ಕೂ ಹೆಚ್ಚು ಜನ ಏನು ಪ್ರತಿಭಟನಾ ನಿರತರು ಕೂಡ ಪಾದಯಾತ್ರೆಯ ಮುಖಾಂತರವಾಗಿ ಜಿಲ್ಲಾಸ್ಪತ್ರೆಗೆ ತೆರಳುತ್ತಾರೆ. ಅಲ್ಲಿ ಅಂತಿಮ ದರ್ಶನವನ್ನ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಎಲ್ಲ ಒಂದು ಕಡೆ ಪ್ರತಿಭಟನೆ ಮುಗಿತು ಅನ್ನುವಂತಹ ನಡುವೆ ಮತ್ತೆ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬರ್ತಾರೆ. ಅದಾಗಲೇ ಸರಿಸುಮಾರು ಸಮಯ 10 ಗಂಟೆ ಕಳೆದಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ತಮ್ಮ ಪ್ರತಿಭಟನೆಯನ್ನ ಮುಗಿಸುವಂತಹ ನಿಟ್ಟಲ್ಲಿ ಒಂದಷ್ಟು ಮಾತುಗಳನ್ನು ಕೂಡ ನಾಯಕರು ಅಂದ್ರೆ ಯಾರು ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿಕೊಂಡಿರ್ತಾರೆ ಸಂಘದ ಮೇಲಧಿಕಾರಿಗಳು ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ DC ವರ್ಗಾವಣೆಗೆ ಕೂಡ ಒತ್ತಾಯ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಗಾಗಿರುವಂತಹ ಒಂದು ಸಮಸ್ಯೆಗೆ ಒಂದು ಪರಿಹಾರ ಬೇಕು. ಆ ಪರಿಹಾರ ಆಗುವಂತ ನಿಟ್ಟಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಕೂಡ ಆಗಬೇಕು ಅನ್ನುವಂತ ನಿಟ್ಟಲ್ಲಿ ಒಂದು ಒತ್ತಾಯದ ಕೂಗನ್ನ ಹಾಕುವಂತ ನಿಟ್ಟಲ್ಲಿ ಈಗ ನಾವು ಪ್ರತಿಭಟನೆಯನ್ನ ನಾವು ಕೈ ಬಿಡೋಲ್ಲ, ಅಹೋರಾತ್ರಿ ನಾವು ಧರಣಿಯನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಲ್ಲಿ ಪ್ರತಿಭಟನಾಕಾರರು ಕೂಡ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಈ ನಡುವೆ ಏನು ಸಂಘದ ಮೇಲಧಿಕಾರಿಗಳೇನಿರ್ತಾರೆ ಅವರು ಕೂಡ ಅವರ ಜೊತೆಗೆ ಈಗ ಕೈ ಜೋಡಿಸಿರುವಂತದ್ದು. ಸದ್ಯಕ್ಕೆ ಈಗ ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಕೂಡ ಕೂಗ್ತಾ ಇರುವಂತದ್ದು. DC ಕಚೇರಿ ಮುಂಭಾಗವೇ ಸುಮಾರು 100 ಜನ ಏನು ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ತೊಡಗಿರುವಂತಹ ಬೆಳವಣಿಗೆ ಈಗ ಆಗ್ತಾ ಇರುವಂತದ್ದು. ಶಮಂತ್, ಧನ್ಯವಾದ ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.